ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿರಿ, ಇವತ್ತು ಸಮೀರ್ ಏನೆಲ್ಲ ಮಾಡ್ದ, ಅದು 3 ದಿನದಿಂದ ಆಗ್ತಾ ಇತ್ತು. ಅದು ಇವತ್ತಿಗೆ ಫಿನಿಶ್ ಆಗಿದ್ದು ನೋಡ್ರಿ. ಪಾರಿವಾಳದ ಮನೆ ನೋಡ್ರಿ, ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಗಾಡಿಗೆ ನಿಲ್ಲಿಸ್ತಾನೋ ಏನು ಬಡಿತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಫ್ರೆಂಡ್ಸ್. ಇಷ್ಟೆಲ್ಲ ಫಜೀತಿ ಮಾಡ್ಕೊಂಡಿದ್ದಾನೆ 3 ದಿನ ನೋಡ್ರಿ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನ ಆಯಿತು ನೋಡ್ರಿ. 3 ದಿನದಿಂದನೇ ಇದನ್ನೇ ಆಗ್ತಾಯಿದೆ ಎಲ್ಲ ಫಜೀತಿ ನೋಡ್ರಿ. 2 ಜನ ಬೇಕು ಅದ್ರಾಗೆ. ಒಬ್ಬನೇ ಹೆಂಗೆ ಏನು ಪಾರಿವಾಳ ತಿಂದು ಬಿದ್ದುಬಿಟ್ಟಾನ್ರಿ ಹುಡುಗ ನೋಡ್ರಿ. ಇನ್ನೂ ಒಂದು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಹೆಂಗೆ ಹರಡ್ಕೊಂಡು ಕುಂತಾನಂತ. ಮಳೆ ಅಂತೂ ಅದು 100 ರೂಪಾಯ್ದು ಮಳೆನೇ ಆಗಿದಾವೆ ನೋಡ್ರಿ. ಅದಕ್ಕೆ ಈ ಥರ ಆಗೈತೆ ನೋಡ್ರಿ ಫ್ರೆಂಡ್ಸ್ ಇದು ಮನೆ. ಈ ಕಡೆ ಜಾಲರಿ ಬಂದಿದೆ. ಅದನ್ನು ಬಡಿತೀಯ, ಹಿಂಗೆ ನಿಲ್ಲಿಸ್ತೀಯ? ಆ ಕಡೆಯಿಂದ ಎಲ್ಲಾರ ಹಾವಿಗೆ ಬಂದು ಹೋಗ್ಕೊಂಡವ್ ನೋಡಿ. ಮತ್ತೆ ಹಂಗೆ ನಿಲ್ಸಿದ್ರು. ಇದು ತೆಗಿತದ, ಈ ಪೆಟ್ಟಿಗೆ ಐತಲ್ಲ, ಇದು ತೆಗೆದು ಇಲ್ಲೇ ಇದು ಮಾಡಿಬಿಡು ಫಿಕ್ಸ್. ಇದೈತಲ್ಲ ಇಲ್ಲೇ ಫಿಕ್ಸ್ ಮಾಡಂತೆ. ಅದಕ್ಕೆ ಕರೆಕ್ಟ್ ಆಕತ್ತಲ್ಲಿ. ಇದು ತೆಗೆದ್ರೆ ಇಲ್ಲಿ ಜಾಗ ಕರೆಕ್ಟ್ ಆಕತ್ತ. ಅದಕ್ಕೆ ಫಿನಿಶ್ ಆತ ಈ ಪೆಟ್ಟೆ ಎಲ್ಲ ಮುಗ್ದಂಗೆ. ಇದು 3 ದಿನ ಹಿಡಿತು. ಆಮೇಲೆ ಇದೈತಲ್ಲ, ಆಯ್ತು ನೀರಿನ ಬಾನಿ, ಇದೊಂದು 3 ದಿನ ಹಿಡಿತು. 1 ವಾರ ಹಿಡಿಸ್ತು ನೋಡ್ರಿ ಪಾರಿವಾಳ ನೀರು ಕುಡಿಯೋದು. ಪಾರಿವಾಳನ ಮನೆ ಹಾಗೆ ನೋಡ್ರಿ ಫ್ರೆಂಡ್ಸ್. ಸಮೀರ್ ಒಂದು ಸ್ವಲ್ಪ ತಾರ್ಲಿ ಮೀನು ತಂದಿದ್ದ. ಬೇಡ ಅಂದರೂ ಫ್ರೈ ಮಾಡು ಅಂತ ತಂದು ಕೊಟ್ಟಿದ್ದಾನೆ. ಅದಕ್ಕೆ ನೋಡ್ರಿ ತೊಳೆದು ಉಪ್ಪು ಹಾಕಿ ಕಲಸಿಟ್ಟಿದ್ದೇನೆ. ಸ್ವಲ್ಪ ಮೆತ್ತಗಿದ್ವು, ಗಟ್ಟಿ ಆಗ್ತಾವಂತ ಉಪ್ಪು ಹಾಕಿಟ್ಟಿದ್ದೇನೆ ನೋಡ್ರಿ ಫ್ರೆಂಡ್ಸ್. ಸಾರು ಮಾಡಬೇಕು, ಫ್ರೈ ಮಾಡಬೇಕು. ನೋಡ್ಬೇಕು ಏನು ಮಾಡ್ಬೇಕಂತ. ಸ್ವಲ್ಪ ಸಾರು ಮಾಡಿ ಉಳಿದದೆಲ್ಲ ಫ್ರೈ ಮಾಡಿಬಿಡ್ತೀನಿ. ಭಾಳ ಸ್ಮೆಲ್ ರೀ ಫ್ರೆಂಡ್ಸ್ ಇವು ಮಾಡೋದೆಲ್ಲ. ತುಂಬ ಪಾತ್ರೆ ಬಂದುಬಿಡ್ತಾವೆ ತೊಳೆಯೋಕ್ಕಾಗಿ. ಈ ಮೀನೇ ಹಂಗೆ ನೋಡ್ರಿ, ತುಂಬ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಹಾಗೆ ನೋಡ್ರಿ ಫ್ರೆಂಡ್ಸ್, ಎಲ್ಲ ಎಷ್ಟು ಪಾತ್ರೆ ಬಂದಿದಾವಂತ. ಮೀನು ಗೀನು ತಗೊಂಡ್ರೆ ಇದೇ ಥರ ನೋಡ್ರಿ, ಇಷ್ಟೆಲ್ಲ ಪಾತ್ರೆ ಬರ್ತಾವೆ ನೋಡ್ರಿ. ಇಷ್ಟು ಪಾತ್ರೆ ತೊಳಿಬೇಕ್ರಿ ನಾನು. ಹಾಗೆ ಒಂದು ಸ್ವಲ್ಪ ಬೆಡ್ಶೀಟ್ ಎಲ್ಲ ಒಗೆದು ಹಾಕಿದೆ ಮಿಷನಲ್ಲಿ. ಬಿಸಿಲಿದೆ ಅಲ್ಲ, ಆಮೇಲೆ ಬಿಸಿಲು ಹೋದರೆ ಮತ್ತೆ ತೊಳೆಯೋಕ್ಕಾಗಲ್ಲ. ಗಿಳಿಗಳು ನೋಡ್ರಿ ಹೆಂಗೆ ಕೂಗ್ತಾವಲ್ಲಿ. ಒಂದೊಂದು ಕೆಲಸ ಹತ್ತೈತಿ ಮುಗ್ದೈತೆ. ಅದು ಎಲ್ಲಿ ಬಡಿಬೇಕನ್ನೋದು ಕನ್ಫ್ಯೂಸ್ ಆಗೈತೆ ಅವನಿಗೆ. ಅದಕ್ಕೆ ಎಲ್ಲೆಲ್ಲೋ ಬಡಿತದ ನೋಡ್ರಿ. ಚೆನ್ನಾಗೈತೆ ರೀ ಮನೆ, ಬಿಲ್ಡಿಂಗ್ ಆಗೈತೆ ನೋಡ್ರಿ. ಎಷ್ಟು ಚೆನ್ನಾಗಿ ಕಾನಿ ಆಗ್ಯಾವ ನೋಡ್ರಿ. ಈ ಥರ ದೊಡ್ಡಕ್ಕಾಗೈತೆ ರೀ. ಪಿಂಕು ಅವ್ರ ಮನೆ ನೋಡ್ರಿ ಎಷ್ಟು ದೊಡ್ಡಕ್ಕಾಗೈತಿ ಅಂತ. ಎಷ್ಟು ದೊಡ್ಡಕ್ಕಾಗೈತೆ ರೀ. ಹಿಂದ್ಗಡೆ ತಗಡ್ಬಾರ್ದಾನ ಸಮೀರ್. ಹಿಂಗೆ ನಿಂತೈತೆ ನೋಡ್ರಿ. ಹಾವು ಪಾವು ಬರಬಾರ್ದ್ರಿ, ಅದೇ ಹೆದರಿಕೆ ನೋಡ್ರಿ. ಇವರು ಒಬ್ಬೊಬ್ಬರೇ ಹೋಗಕ್ಕೆ ಕುಂತಾರ ನೋಡ್ರಿ. ಅರೆ ರೇ ಹೀರೋ, ಅಯ್ಯ ಓಪನಿಂಗ್ ಹೌಚ್ ಕರ್ತೀವಿ ಉನ್ಕಿ ಖರ. ನೋಡ್ರಿ ಇವ್ರದ್ದು ಚಿಕ್ಕ ಮನೆಯಿಂದ ದೊಡ್ಡ ಮನೆಗೆ ಶಿಫ್ಟ್ ಆದ್ರು ನೋಡ್ರಿ. ಖುಷಿಯಿಂದ ಇರ್ತಾರಿ ಪಟ್. ಖುಷಿನೋ ಖುಷಿ. ಪಿಂಕು, ಹೀರು, ತಾರ, ಚಾಂದು ಭಾಳ ಖುಷಿ ಆಯ್ತು ನೋಡ್ರಿ ಇವ್ರಿಗೆ. ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟಾರ ಇವ್ರು. ಚಿಕ್ಕ ಮನೆಯಿಂದ ದೊಡ್ಡ ಮನೆ. ಪಿಂಕು बड़ा है घर नहीं, बड़ा घर में बैठे लिए एक आराम से बनी बा बिल्डिंग तुम ना. समीर भैया है देख, एक आराम से बिल्डिंग बनाया सो तुम ना बैठने. ಅದು ಸಂಧಿ ಆಗ್ಬಿಟ್ಟಿತ್ರಿ, ಅದು ಚಿಕ್ಕದಾಗಿ. ಇವಾಗಿದ್ದು ಚೆನ್ನಾಗತ್ತೆ ನೋಡ್ರಿ. ಇವ್ರಿಗೆ ಫ್ರೀಯಾಗಿರ್ತಾರೆ ಆರಾಮಾಗಿ. ಕ್ಯಾ ಒಂದು ಬಾರಿ ಸೌಂಡ್ ಮಾಡ್ತಾನೆ ಇರ್ತಾನೆ ಅವನು. ವಜ್ರಮಣಿ ನೋಡ್ರಿ ಹೆಂಗೆ ಬಗ್ಗೆ ನೋಡ್ತಾನೆ ನೋಡ್ರಿ. ಎಷ್ಟು ಚೆನ್ನಾಗಿ ಮಾಡ್ತಾನೆ ನೋಡ್ರಿ ಅವನು. ಇವನಿಗೆ ಸಣ್ಣ ಗೆಜ್ಜೆ ಕಟ್ಬೇಕು ನೋಡಿ ಸಮೀರ. ಇವನಿಗೆ ಕಾಲಿಗೆ ಸಣ್ಣ ಗೆಜ್ಜೆ ಇರ್ತಾವೆ ನೋಡಿ ಸಮೀರ್, ಅದನ್ನು ಕಟ್ಟಬೇಕು. ಫ್ಲಿಪ್ಕಾರ್ಟ್ನಾಗ ಇದ್ರೆ ನೋಡಿ ಸಮೀರ್, ಗೆಜ್ಜೆ ತರ್ಸನಂತ ಇವನಿಗೆ. ಇವನು ಯಾಕಂದ್ರೆ ಸ್ಟೆಪ್ ಭಾಳ ಚೆನ್ನಾಗಿ ಹಾಕ್ತಾನೆ. ಅದಕ್ಕೆ ನೋಡಿ ಸ್ಟೆಪ್ ಹಾಕ್ತಾನಲ್ಲ ಅದಕ್ಕೆ. ಆ ಪಿಂಕು ಚಾನಿ ಬಿತ್ತು ಆನಿ ಇವಳು ಬರೋದೇ ಇಲ್ರಿ.
ಏನೋ ಮನೇಲಿ ಕುಂತಾಳಂತ ಬಂದಿದ್ದಾಳೆ ನೋಡ್ರಿ. ಇದು ನೋಡ್ರಿ ಕಾಳು ಗೀಳು ಇಡಾಕೆ ಇಟ್ಕೊಂತಾನಂತಿದ್ದು ಚೆನ್ನಾಗ್ತದಲ್ಲ ಕಾಳು ಗೀಳು ಇಡಾಕೆ ಎಲ್ಲ ಥರದ್ದು ಇದ್ರಾಗ ಕ್ಲೀನ್ ಮಾಡ್ಕೊಂಡು ಇದ್ರಾಗೆಲ್ಲ ಕಾಳು ಇಡ್ತಾ ಸಮೀರ್ ಕಾಂಜತಿ ಪಕಳೆ ಹಲ್ಲು ಇನ್ನು ಪಕಳೆ ಇವ್ ನೋಡಿ ಇವನು ಹೆಂಗೆ ಬಗ್ತಾನೆ ಇವನು ವಜ್ರಮಣಿ ಇವನು ವಜ್ರಮಣಿ 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 ಸೂಪರ್ ಆತಲ್ರಿ ಮನೆ ಫ್ರೆಂಡ್ಸ್. ಹೆಂಗಾಯ್ತು ಮನೆ ಪಾರಿವಾಳದ್ದು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಚೆನ್ನಾಗಿ ಮಾಡಿದ್ನ ಸಮೀರ್ ಅಂತ ಎಲ್ಲ ಕಮೆಂಟ್ಸಲ್ಲಿ ತಿಳಿಸಿ. ನೋಡ್ರಿ ಈ ಥರ ಆಗಿದೆ ಮನೆ, ಈ ಥರ ಬಾಗಿಲು ಮುಚ್ಚೋಕ್ಕೆ ದೊಡ್ಡ ಮನೆ ಆಗಿತ್ತು ನೋಡ್ರಿ. ಯಾವ ಇದರಲ್ಲಿದ್ದರೂ ಹೋಗ್ಬೋದು ಮತ್ತು ಹೊರಗೆ ಬರ್ಬೋದು ಇವರು. ಪಿಂಕು ಪಿಂಕು ದಾನೆ ಖರಿ ಅಂಕ ನೋಡ್ರಿ ಫ್ರೆಂಡ್ಸ್. ಮೀನು ತೊಳ್ಕೊಬಂದು ಒಂದಿಷ್ಟು ಫ್ರೈ ಮಾಡ್ತೀನಿ, ಒಂದಿಷ್ಟು ಸಾರು ಮಾಡ್ಬೇಕಂತ. ಸಾರು ಚೆನ್ನಾಗಿ ಹಾಕುತ್ತೆ ಕಂಡಿದ್ದು, ಅದಕ್ಕೆ ಸಾರು ಮಾಡ್ಬೇಕಂತ ಒಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಒಂದು ಸ್ವಲ್ಪ ಫ್ರೈ ಮಾಡಿಬಿಡ್ತೇನೆ ಆ ಕಡೆ. ನಮ್ಮ ಮನೆಯವರು ಸಾರು ತಿನ್ನಲ್ಲ ನೋಡ್ರಿ. ಫ್ರೈ ಮಾಡಾಕ್ತಿದ್ದೀನಿ, ಅದು ಸಣ್ಣ ಸಣ್ಣಕ್ಕಿದ್ದಕ್ಕೆ ಹಿಂಗಾಗ್ಯಾವ ನೋಡ್ರಿ. ಸಣ್ಣಕ್ಕದಾವು ನೋಡ್ರಿ, ಇಷ್ಟು ಹಂಚಿನ ಮೇಲೆ ತುಂಬಿದ್ದಾವೆ. ಸಮೀರ್ ಊಟಕ್ಕೆ ಬರ್ತಾನ್ರಿ ಅಪ್ಪ. ಈಗ ಫ್ರೈ ಮಾಡಲೇ ಕೊಡ್ಬೇಕಂತ ನೋಡ್ರಿ. ಪಾರಿವಾಳ ಆಯ್ತಲ್ಲ, ಬೆಳಗ್ಗೆ ಸಮೀರ್ 8 ಗಂಟೆಗೆ ಬಿಟ್ಟಿದ್ದು ನೋಡ್ರಿ. ಇವಾಗ ಮಳೆ ಗುಡುಗು ಬರ್ತಾ ಇದೆ, ಮಳೆ ಮೋಡ ಆಗಿದೆ ಅಲ್ಲ, ಅದಕ್ಕೆ ನೋಡ್ರಿ ಹೆಂಗೆ ಮನೆಗೆ ಬಂತಂತ ನೋಡ್ರಿ. ಯಾವ ಥರ ಮನುಷ್ಯರ ಥರ ಬುದ್ಧಿ ಇರುತ್ತಂತ ಅವಕ್ಕೂ ಕೂಡ. ಇವಾಗ ಬಂದಿದೆ ನೋಡ್ರಿ. ಇವಾಗ ನಾನು ನೋಡ್ರಿ ಇಲ್ಲಿ ಬೀಗ ಹಿಡ್ಕೊಂಡಿದ್ದೀನಿ. ಇವಾಗ ಬೀಗ ತೆಗೆದ್ಬಿಟ್ಲೆ ಈಗ ಬಂದು ಅದ್ರ ಮನೇಲಿ ಅದು ಹೋಗುತ್ತೆ ನೋಡ್ರಿ. ಎಷ್ಟು ಹುಷಾರಿ ಇರ್ತಾವಂತ. ಚಂದು ಬಿಟ್ಟೆ ಆ ದರ್ವಾಜ ಕಟ್ತು. ನೋಡ್ರಿ ಗುಡುಕ್ತಾ ಇದೆ ಎಲ್ಲ ಬಂದಿತ್ತು ನೋಡ್ರಿ. ಅದು ನೋಡ್ರಿ ಎಷ್ಟು ಶಾರ್ಪ್ ಇರ್ತವೆ. ನಾನು ಬೀಗ ತೆಗಿತೀನಿ ಇವಾಗ. ನೋಡ್ರಿ ಬೀಗ ತೆಗ್ದೆ. ಸಮೀರ್ ಅದಕ್ಕೆ ಒಳಗಿದ್ದವೆಲ್ಲ ನೀರು ಕುಡ್ದಿಲ್ಲ ಪಾಪ. ಮದುವೆ ಹೋಗಿದ್ದ ನೋಡ್ರಿ, ಮದುವೆಗೆ ನೀರಿಲ್ಲ ಏನಿಲ್ಲ ನೋಡ್ರಿ ಪಾಪ. ಇಟ್ಬಿಟ್ಲೆ ಹಿಂಗೆ ನೀರು ಕುಡಿತಾ ಇದ್ದಾವೆ. ಬಿಸಿಲಲ್ರಿ ಅವಕ್ಕೂ ಕೂಡ. ನೋಡ್ರಿ ಹೆಂಗೆ ನೀರು ಕುಡಿಯಾಕಂತ ನಾನು ನೀರು ಇಟ್ಟಿದ್ದಕ್ಕೆ. ನೋಡ್ರಿ ನೀರು ಕುಡಿಯಂಗೆ ಹೆಂಗಾಗೈತಂತ ಪಾಪ. ನೀರಿಟ್ಟಿಲ್ಲ, ಕಾಳು ಹಾಕಿ ಹೋಗ್ಬಿಟ್ಟಿದ್ದಾನೆ. ಮಧ್ಯಾಹ್ನ ಇರ್ತಿದ್ದ ಎಲ್ಲ ನೀರು ಎಲ್ಲ ಕೊಡ್ತಿದ್ದ. ಇವಾಗ ಮದುವೆ ಹೋಗಿದ್ದಾನಲ್ರಿ, ಬರೋದು 6 ಗಂಟೆ ಆಗುತ್ತೆ ಇವಾಗ. ಇನ್ನೊಬ್ಬಳು ಇದ್ದಾಳೆ ಪಿಂಕು, ಅವಳು ನೀರು ಕುಡ್ದಿಲ್ಲ. ನೀರು ಕುಡ್ದು ಹೋದ್ಲು ನೋಡ್ರಿ ಒಳಗಡೆ. ಇವರಂತೂ ಊರಿಗೇನು ಬಿಡ್ರಿ ನೀರು ಬೀಳಲ್ಲ, ಬಂದು ಕಟ್ತಾನೆ ಸಮೀರು. ನೋಡ್ರಿ ಇವ್ನ ಮನೆಯಲ್ಲಿಲ್ಲ ಅಂದರೆ ನಂಗೆ ಇದೇ ಫಜಿತಿ ನೋಡ್ರಿ. ಚಾಂದು ಆಗ್ಬಿಟ್ಟೆ ನೋಡ್ರಿ. ಈಗ ಬರೋದಕ್ಕೆ ಒಂದು 5 ನಿಮಿಷ ಮತ್ತೆ ಅದರಲ್ಲಿ. ಇಷ್ಟೊತ್ತಿಗೆ ಬಂದಾನೆ. ಕಾಳಿ ಎಲ್ಲ ಬಿಟ್ಟೈತ್ರಿ, ಮಳೆದು ಮಳೆ ಬರ್ತೈತಿ. ಇವನು ನೋಡಿದರೆ ಕಾಡಿಸ್ತಾನ್ರಿಪ್ಪ ಇವನು. ಮಳೆ ಬಂದ್ರೆ ಆತು ನೋಡ್ರಿ, ನಮ್ಮ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ದಿಕ್ಕಪ್ಪಲ ಆಗ್ಬಿಡ್ತಾವೆ ನೋಡ್ರಿ. ಹೆದರ್ತಾವೇನೋ ಪಾಪ. ಅವು ಮನುಷ್ಯರು ತಂತರ ಅವು ಬಂದು ನಿಂತ್ಕೊಂತಾವೆ ನೋಡ್ರಿ. ನೋಡ್ರಿ ತಾಮು ಕೂಡ ಹೆಂಗೆ ನಿಂತಾನಂತ ಹೆದರ್ತತಿ. ಇನ್ನು ಕಾಮಿ ಒಂದು ಬಂದಿಲ್ಲ ನೋಡ್ರಿ, ಎತ್ಲಾ ಹೋಗಿದೆ. ಬರುತ್ತೆ ನೋಡ್ರಿ ಇವಾಗ. ಲೇಟ್ ಮಾಡಲ್ಲ ಅದು ಬರ್ತೈತೆ ನೋಡ್ರಿ ಇವಾಗ. ಚಂದು ಉತ್ತರಕ ಜಲ್ದಿ 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 ಆಬ ಮುಚ್ತು ಚಾಂಜು. ನೋಡ್ರಿ ಬರಕ್ಕೆ ನೋಡ್ತಾನೆ. ನಾನು ಇಲ್ಲಿ ಕುಂತಿದ್ರಿಂದ ಈ ಥರ ಮಾಡ್ತಾ ಇದ್ದಾನೆ. ಆ ಕಡೆ ಹೋದರೆ ಬರ್ತಾನೆ ಅವನು. ಸ್ವಲ್ಪ ಹೊತ್ತು ಹಿಂಗೆ ಕಾಡಿಸ್ತಾನ್ರಿ ಇವನು. ಇವನಿಗೆ ಭಾಳ ಹೊರಗೆ ಹೋಗಿ ತಿರ್ಗೋದು ರೂಢ ಆಯ್ತು ನೋಡ್ರಿ ಇವನು.
ಆ ಜಲ್ದಿ ಬಿಟ್ಟೆ ನನಗೆ ಇವನಿಗೆ ಹೋಗಿದ್ರೆ ಮುಚ್ಚಿದ್ರೆ ಅತ್ಲಾಗೆ ಟೆನ್ಷನ್ ಮುಗೀತು ಹೊರಗಡೆದು. ಇಲ್ಲ ಅಂದರೆ ಮಳೆಗೆಲ್ಲಾದ್ರೂ ಸಿಕ್ಕಾಬಿಟ್ರೆ ಮತ್ತೆ ಅತ್ಲಾಗಾರ ಓಡೋಗ್ಬಿಡ್ತಾನೆ ರೀ ಇವನು. ಅದಕ್ಕೆ ನೋಡ್ತಾ ಇದ್ದೆ ನಾನು, ಬರ್ತಾನೇನೋ ಬೇಗ ಅಂತ ನೋಡಕ್ಕಂತಾನೆ ನೋಡ್ರಿ ನಾನು. ನೋಡ್ರಿ ಇವಾಗ ಬಂದು ನೋಡ್ರಿ ನೀರು ಕುಡಿತಾನೆ. ಇವಾಗ ಎಷ್ಟು ಕಾಡಿಸ್ತಾನೆ ರೀ ಇವನು. ಬೆಳಗ್ಗೆ ಹೋಗಿದ್ದು ನೋಡ್ರಿ ಇವನು, ಒಂದು ಬೆಳಗ್ಗೆ ಹೋಗ್ಯಾನ, ಈಗ ಬಂದಾನೆ. ಯಾವ ಗಿಡದಾಗ ಹೋಗಿ ಕುಂದಿರ್ತಾನೆ ಏನೋ ರೀಪ್ಪ ಇವನು. ನಾನು ಮಧ್ಯಾಹ್ನ ನೋಡಿ 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 ಸಾಕಾದೆ. ಇವಾಗ ಮಳೆ ಗಾಳಿ ಶುರು ಆಗುತ್ತೆ ಅಂತ ಗೊತ್ತಾಗೈತೆ ನೋಡ್ರಿ ಇವನಿಗೂ. ಎಷ್ಟು ಶಾರ್ಪ್ ಬರ್ತಾವೆ ಅವು. ಕಾಂಗಾಯ್ತು ರೀ. ಹಾಂ ಚಂದು ಬಿಟ್ಟೆ ನೋಡ್ರಿ ಎಷ್ಟು ಓಡ್ತಾನೆ ನೋಡ್ರಿ. ಇವಾಗ ಬಂದ ನೋಡ್ರಿ, ಇವಾಗ ಸಿಕ್ಕ ನೋಡ್ರಿ. ಕಳ್ಳ ಸಿಕ್ಕ, ಚಾಂದು ಕಳ್ಳ. ಇವಾಗ ನಿಲ್ಲಲ್ರಿ ಅವನು. ಇವಾಗ ಬೇಗ ಮುಚ್ಚಬೇಕು ನೋಡ್ರಿ ಅವನಿಗೆ. ಚಂದು ನೋಡ್ರಿ ಓಡ್ತಾನೆ ನೋಡ್ರಿ. ಈ ಕಡೆ ಹಾರ್ತಾನೆ, ಈ ಕಡೆ ಅಂದರ್ ಜಲ್ದಿ ಬೇಡ ಬಿಟ್ಟು ಜಲ್ದಿ ನೋಡ್ರಿ. ಹೊಟ್ಟೆ ಹಸ್ ಬಂದಾನ ನೋಡ್ರಿ. ಎಷ್ಟೊತ್ತ ಹೊಟ್ಟೆ ಹಸ್ ಬಂದು ಹೆಂಗೆ ತಿಂತಾನಂತ. ಬೆಳಗ್ಗೆ ಹೋದಾನಪ್ಪ ಇವನು, ಇವಾಗ ಬಂದಾನೆ. ಬೇಗ ಮುಚ್ಚಿಬಿಡ್ತಾನೆ ರೀ. ಭಾಳ ಗಾಳಿ ಬಿಟ್ಟೈತಿ. ಈ ಗಾಳಿ ನೋಡ್ರಿ ಹೆಂಗೆ ಬಿಟ್ಟೈತಂತ. ನಮ್ಮೂರಲ್ಲಿ ಎಷ್ಟು ಗಾಳಿ ಬಿಟ್ಟೈತೆ ನೋಡ್ರಿ. ಮಾವಿನಕಾಯಿ ಬಿತ್ರಿ ಈಗ ಮರದ ಮೇಲಿಂದ. ಮಾವಿನಕಾಯಿ ನೋಡ್ರಿ ಎಷ್ಟು ಚೆನ್ನಾಗೈತಿ, ಹಣ್ಣಾಗಕ್ಕೆ ಬಂದೈತಿ. ಎಲ್ಲ ಉದ್ರಿ ಹೋಗಾಕುಂತ. ಅವ್ರು ನೋಡಿದ್ರಿ ಇಲ್ಲಿಲ್ಲ, ಉದ್ರಿ ಹೋಗ್ತಾವ್ರಿ. ನಾವೇನು ಮಾಡನ್ರಿ. ಇವನೀಗ ಬಂದಾನ ಮದ್ವೆ ಹೋಗಿ ಆಗಲಿ ಮತ್ತೆ ಪಾರಿ ಒಳಗೆ ಹಾರ್ಸಾಕುಂತಾನ ನೋಡ್ರಿ. ಇವಾಗ ಬಂದಿಲ್ಲನ್ರಿ ಚಾಂದು. ನಾನು ಈಗ ಮುಚ್ಚೋಗಿನಿ, ಮತ್ತೆ ಈಗ ಹಾರ್ಸಾಕ್ ಹೊಂಟಾನೆ. ಸಂಜೆ ಆಗೈತ್ರಿ, 6:30 ಆಗೈತಿ. ಸಮೀರ್ ಬೇಡ ಬಿಡು, ಈಗ ಹೋಗಲ್ಲ ನೋಡ್ರಿ. ಮದ್ವೆ ಮಾಡಕ್ಕುಂತಾನೆ ನೋಡ್ರಿ. ಮದ್ವೆ ಹೋಗ್ತಾನೆ. ಬರೀ ಮುಖ ಮುಚ್ಕೊಂಡು ನೋಡ್ರಿ ಹೆಂಗೆ ಹೊಂಟಾನಿ. ಸಮೀರ ಓಯ್, ಆ ಪಾರಿ ಒಳ ಮುಚ್ಚೋಕ್ ಹೋಗಿ. ಪಾರಿ ಒಳ ಮುಚ್ಚು. ಮದ್ವೆ ಮುಗಿಸ್ಕೊ ಬಂದಿಯೇನಾ? ಅವ್ರಿಗಾರ ಮುಚ್ಚು. ಹೋಗಲ್ಲ ನೋಡಲ್ಲಿ, ಮನೆಗೆ ಹೊಂಟತ್ ನೋಡಿದೆ. ಸಾಕಾಗೈತೆ. ದಿಢೀತಿನ ಅವಾಗೇನು ಎಷ್ಟು ಗಂಟೆಗೆ ಬಿಟ್ಟಿದ್ದೆ? ಬೆಳಗ್ಗೆ 7 ಗಂಟೆಗೆ ಬಿಟ್ಟಿದ್ದೆ. ಸರಿ ಆಯ್ತು ಹೋಗಿ. ಎಷ್ಟು ಗಂಟೆಗೆ ಬಂದಾನ ಹೇಳವನ? 5:30 ಬಂದಾನ. जा चंद अंदर जा। अब्बू जा बेटे, शाणा है। उन्हें भी कब जाना कब नहीं मालूम है उसे भी। ನೋಡ್ರಿ ಹೆಂಗೆ ಹೊಂಟಾನ ತನ್ನ ಮನೆಗೆ ತಾನು. ಗೊತ್ತಾಯ್ತು ಅವನಿಗೆ. ನೋಡ್ರಿ ಇಲ್ಲಿ ಜಗಳ ಮಾಡಕ್ಕಂತ ನೋಡ್ರಿ ಸಮೀರನ ಹತ್ರ. ನೋಡ್ರಿ ಕೈ ಆ ಕಡೆ ತಗೊಂಡ್ರು ಆ ಕಡೆ ಕಡಿತಾನೆ, ಈ ಕಡೆ ತಗೊಂಡು ಈ ಕಡೆ ಕಡಿತಾನೆ. ಸಮೀರ್ ಕುಟ ಯಾಕೆ ಜಗಳ ಮಾಡಕ್ಕಂತಾನಲ್ಲ ಇವತ್ತು ಚಾಂದು? ಯಾಕೆ ಯಾಕೋ ನೀನು ಮಾಡಿ ಇವತ್ತು ಅವನಿಗೆ? ನೋಡ್ರಿ ಕೈ ಆ ಕಡೆ ತಗೊಂಡು ಒಟ್ಟ ಕಡಿಬೇಕು ನೋಡ್ರಿ ಅವ್ನ ಕೈ. ಒಟ್ಟಾಗಿ ಇವತ್ತು ಸಮೀರನ ಕೈ ಕಡಿಲೇಬೇಕು. ಪರಿವಾಳ ನೋಡಿ, ನಿಮ್ಮ ಸಿಟ್ಟು ಬಂದತ್ತ ಅವನಿಗೆ. ನೀನು ಮುಚ್ಚಿಲ್ಲ, ನಾನು ಮುಚ್ಚ ಕಡಿತತ್ತ. ಸಮೀರ್ ಯಾಕೋ ದ್ವೇಷ. ಹಂಗೆ ಮಾಡ್ಬೇಡ ಬಿಡು ಸಮೀರ್. ಅದೇನೋ ಅಂತ ತಿಳಿತಾಯ್ತವೇನೋ ಅದು. ನೋಡಿ ನಿನ್ನ ಮೇಲೆ ಹೆಂಗೆ ಜಗಳ ಮಾಡಕ್ಕಂತದ್ ನಿನ್ನ ಹತ್ರ ಅದು ಇವತ್ತು. ಯಾಕೆ ಹಂಗೆ ಮಾಡಕ್ಕಂತ? ನಿನಗೂ ಅವನಿಗೆ ಏನಾಗೈತಿ ಇವತ್ತು? ಅದೇ ರೆಕ್ಕಿ ಬಿಚ್ಕೊಂಡೆಲ್ಲ ಕಡೆಯಾಗ ಬರ್ತಾನೆ ನನಗೆ. अम्मू क्यों चांदू? मेरे को नहीं आता मेरा बेटा। आ बेटा मेरे को नहीं आ, मेरे को मुझे